ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ದೈವ ನರ್ತಕ ಮುಖೇಶ್ ಪಬಂದ ವಿರುದ್ಧ ತೀವ್ರವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೋಲದ ವಿಡಿಯೋ ಹಾಕಿದಂತಹ ಖಾತೆಗಳೇನಿತ್ತು ಆ ಸಾಮಾಜಿಕ ಜಾಲತಾಣ ಖಾತೆಗಳ ಕಮೆಂಟ್ ಸೆಕ್ಷನ್ಗಳೇ ಬಂದಾಗಿದೆ. ಅಂದ್ರೆ ಕಮೆಂಟ್ಗಳು ಯಾವ ರೀತಿಯಾಗಿ ಬರ್ತಾ ಇತ್ತು ಆ ಕಮೆಂಟ್ಗಳನ್ನು ನೋಡಿ ಕಮೆಂಟ್ ಸೆಕ್ಷನ್ನೇ ಬಂದ್ ಮಾಡಿದ್ದಾರೆ. ಬಾರೆ ಬೈಲ ಹರಕೆ ಕೋಲದಲ್ಲಿ ದೈವ ನರ್ತಕರಾಗಿದ್ರು ಮುಖೇಶ್ ಪಬಂದ. ಕಾಂತಾರ ಚಿತ್ರಕ್ಕೂ ಮಾರ್ಗದರ್ಶನ ಕೊಟ್ಟಿದ್ರು ಮುಖೇಶ್ ಪಬಂದ. ದೈವಾರಾಧನೆ ಬಗ್ಗೆ ರಿಷಬ್ಗೆ ಮಾಹಿತಿ ಕೊಟ್ಟಿದ್ರು. ಇನ್ನು ದೈವಾರಾಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೈವ ನರ್ತಕ ಮುಖೇಶ್ ನಟ ರಿಷಬ್ ಶೆಟ್ಟಿ ಅವರಿಗೆ ಮಾಹಿತಿ ಕೊಟ್ಟಿದ್ರು. ಇದೇ ಮುಖೇಶ್ ನರ್ತಕರಾಗಿದ್ದ ಕೋಲದಲ್ಲೇ ಅನುಮತಿ ಪಡೆದುಕೊಂಡಿದ್ರು ರಿಷಬ್. ಮೊದಲ ಕಾಂತಾರಕ್ಕೆ ಅನುಮತಿ ಪಡ್ಕೊಂಡಿದ್ರು ನಟ ರಿಷಬ್ ಶೆಟ್ಟಿ ಅವರು. ಅಂದರೆ ತಮ್ಮ ಚಿತ್ರಕ್ಕೆ ನರ್ತಕರಾಗಿದ್ದಂತಹ ಕೋಲದಲ್ಲೇ ಅನುಮತಿಯನ್ನು ಪಡ್ಕೊಂಡಿದ್ರು. ಮುಖೇಶ್ ಅವರೇ ನರ್ತಕರಾಗಿದ್ದರು. ಮೊದಲ ಕಾಂತಾರಕ್ಕೆ ಅನುಮತಿ ಪಡ್ಕೊಂಡಿದ್ರು ನಟ ರಿಷಬ್ ಶೆಟ್ಟಿ. ಚಿತ್ರೀಕರಣ ವೇಳೆ ಸಂಕಷ್ಟ ಎದುರಾದಾಗಲೂ ಕೂಡ ಇವರ ಬಳಿಯೇ ಪರಿಹಾರ ಕೂಡ ಕೇಳಿದ್ರು ರಿಷಬ್. ಮುಖೇಶ್ ಪಬಂದ ನರ್ತಕನಾಗಿದ್ದ ಕೋಲದಲ್ಲೇ ಪರಿಹಾರ ಕೂಡ ಕೇಳಿದ್ರು. ಸದ್ಯ ರಿಷಬ್ ಹರಕೆ ಕೋಲ ಬೆನ್ನಲ್ಲೇ ಮುಖೇಶ್ ಪಬಂದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಸೆಟ್ನಲ್ಲಿ ಇದ್ದಂತಹ ಕೆಲವು ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ. ಆ ಫೋಟೋಗಳನ್ನು ವೈರಲ್ ಮಾಡಿ ಟೀಕೆ ಮಾಡ್ತಾ ಇದ್ದಾರೆ. ಕಾಂತಾರ ಚಾಪ್ಟರ್ 1 ಶೂಟಿಂಗ್ ನಡೀತಾ ಇತ್ತು. ಆ ಶೂಟಿಂಗ್ ಸೆಟ್ನಲ್ಲೂ ಕೂಡ ಮುಖೇಶ್ ಇರುವಂತಹ ಕೆಲವು ಫೋಟೋಗಳನ್ನು ವೈರಲ್ ಮಾಡಿ ಈಗ ತೀವ್ರವಾಗಿ ಟೀಕೆ ಮಾಡ್ತಾ ಇದ್ದಾರೆ. ಈ ರೀತಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಮುಖೇಶ್ ಪಬಂದ ಏನಿದ್ದಾರೆ ಅವರ ಬಳಿಯೇ ಅವರು ಅನುಮತಿಯನ್ನು ಪಡೆದುಕೊಳ್ತಾರೆ ರಿಷಬ್ ಶೆಟ್ಟಿ ಅವರು. ಅದಾದ ನಂತರ ಯಾವಾಗ ಚಿತ್ರೀಕರಣ ವೇಳೆ ಸಮಸ್ಯೆ ಉಂಟಾಗಿತ್ತು ಆಗಲೂ ಕೂಡ ಪರಿಹಾರ ಮುಖೇಶ್ ಪಬಂದ ದೈವ ನರ್ತಕರ ಬಳಿಯಲ್ಲೇ ಕೇಳ್ತಾರೆ. ಅದಾದ ನಂತರ ಕಾಂತಾರ ಚಾಪ್ಟರ್ 1 ಶೂಟಿಂಗ್ ಸೆಟ್ನಲ್ಲಿ ಇದ್ದಂತಹ ಕೆಲವು ಫೋಟೋಗಳು ಕೂಡ ವೈರಲ್ ಆಗ್ತಾ ಇದೆ.